ಅದು ರಾಮಾಪುರ ಎನ್ನುವ ಸಣ್ಣ ಗ್ರಾಮ. ಅಲ್ಲಿ ಸೋಮು ರಾಮಲು ಎನ್ನುವ ಗಂಡ ಹೆಂಡತಿ ಇದ್ರು. ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು, ಸ್ವಪ್ನ ಹಾಗೂ ಸ್ನೇಹ. ಸೋಮು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಅವನ ಕುಟುಂಬವನ್ನು ಸಾಗಿಸ್ತಾ ಇದ್ದ. ದೊಡ್ಡ ಮಗಳಾದ ಸ್ವಪ್ನ ಮನೆ ಕೆಲಸವನ್ನು ಮಾಡ್ತಾ ಇದ್ರೆ ಸಣ್ಣ ಮಗಳಾದ ಸ್ನೇಹ ತುಂಬಾ ಚೆನ್ನಾಗಿ ಓದ್ತಾ ಇದ್ಲು. ಒಂದು ದಿನ ಸೋಮು ರಾಮಲಮ್ಮ ಪಟ್ನಕ್ಕೆ ಹೋಗ್ತಾ ಇರುವಾಗ ಆದ ಅಪಘಾತದಲ್ಲಿ ಸೋಮು ಮರಣ ಹೊಂದಿದ. ರಾಮಲಮ್ಮ ಎದ್ದು ಓಡಾಡಲು ಸಾಧ್ಯವಾಗದೆ ಮಲಗಿದಲ್ಲೇ ಮಲಗಿದ್ರು. ನಿಮ್ ತಂದೆ ನಮ್ನ ಬಿಟ್ಬಿಟ್ಟು ಹೋಗ್ಬಿಟ್ರು. ನಾನು ಈ ಪರಿಸ್ಥಿತಿಯಲ್ಲಿದ್ದೀನಿ. ಇವಾಗ ಈ ಕುಟುಂಬನ ನಿನ್ ತಂಗಿನ ಯಾರಮ್ಮ ನೋಡ್ಕೊಳ್ಳೋದು? ಅಮ್ಮ, ನೀವು ಭಯಪಡ್ಬೇಡಿ. ತಂದೆ ಇಲ್ಲದ ಕಷ್ಟವನ್ನು ನಾನ್ ನೀಗಿಸ್ತೀನಿ. ಸ್ನೇಹ ಚೆನ್ನಾಗಿ ಓದ್ತಾ ಇದ್ದಾಳೆ, ಅವಳನ್ನ ನಾನ್ ಓದಿಸ್ತೀನಮ್ಮ. ಆದ್ರೆ ಸ್ವಪ್ನ, ಈ ಮನೆಗೆ ಒಬ್ಬ ಗಂಡಸು ಬೇಕಲ್ವಮ್ಮ? ನಮ್ಮ ಸಂಬಂಧಿಕರಲ್ಲಿ ವೀರೇಶ್ ಇದ್ದಾನೆ. ಅವನ್ ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದಾನೆ. ಅವನ್ ನಿನ್ನ ಮದ್ವೆಯಾಗಿ ಈ ಮನೆಗೆ ಬಂದ್ರೆ ಈ ಮನೆಗೂ ತುಂಬಾ ಉಪಕಾರ ಆಗುತ್ತೆ. ಸರಿ ಅಮ್ಮ, ನಿಮ್ಮ ಆರೋಗ್ಯಕ್ಕೋಸ್ಕರ, ಸ್ನೇಹನ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಯಾರನ್ನು ಬೇಕಾದ್ರೂ ಮದ್ವೆ ಆಗ್ತೀನಿ. ಹೀಗೆ ಸ್ವಪ್ನ ಮನೆಯ ಜವಾಬ್ದಾರಿಗೋಸ್ಕರ ವೀರೇಶನನ್ನು ಮದ್ವೆಯಾದ್ಲು. ಸ್ನೇಹನ ಪಟ್ನದಲ್ಲಿ ದೊಡ್ಡ ಕಾಲೇಜಲ್ಲಿ ಹಾಸ್ಟೆಲಲ್ಲಿ ಸೇರಿಸಿ ಡಿಗ್ರಿ ಓದಿಸ್ತಾ ಇದ್ಲು. ಮೊದಲು ವೀರೇಶಂ ಒಳ್ಳೆಯವನಾಗಿದ್ರು ಹೋಗ್ತಾ ಹೋಗ್ತಾ ನಿಜ ಸ್ವರೂಪ ಹೊರಗೆ ಬಿತ್ತು. ಸೋಮು ಸೇರ್ಸಿಟ್ಟ ಸ್ವಲ್ಪ ಹಣವನ್ನು ಕೂಡ ಹಾಗೇನೆ ವ್ಯವಸಾಯ ಮಾಡಿ ಅದರಲ್ಲಿ ಬರುವ ಹಣವನ್ನು ತಗೊಂಡೋಗಿ ಕುಡಿದು ಹಾಳು ಮಾಡ್ತಾ ಇದ್ದ. ಈ ಕಡೆ ಸ್ವಪ್ನ 10 ಜನರ ಮನೆಗೆ ಹೋಗಿ ಕೆಲಸ ಮಾಡಿ ಬಟ್ಟೆ ಹೊಲಿದು ಹಣವನ್ನು ಕೂಡಿಟ್ರೆ ಆ ಹಣವನ್ನು ಕೂಡ ತಗೊಂಡೋಗಿ ಖರ್ಚು ಮಾಡ್ತಿದ್ದ. ರಾತ್ರಿ ಸಮಯದಲ್ಲಿ ವೀರೇಶಂ ಕಂಠಪೂರ್ತಿ ಕುಡ್ಕೊಂಡ್ ಮನೆಗೆ ಬಂದ. ಏ ಸ್ವಪ್ನ, ಎಲ್ಲೇ ಇದೀಯಾ? ಬಾರೆ ಹೊರಗಡೆ, ನನಗೆ ಹಣ ಬೇಕು ಕುಡಿಯಕ್ಕೆ. ಏನ್ರಿ, ಯಾಕೆ ರೀ ಪ್ರತಿದಿನ ಹೀಗೆ ಕುಡ್ಕೊಂಡ್ ಅದೆಲ್ಲ ನಿನಗೆ ಅವಶ್ಯಕತೆ ಇಲ್ಲ. ನೀನಾಗಿ ಕೊಡ್ತೀಯಾ ಅಥವಾ ನಾನೇ ಕಿತ್ಕೊಂಡೋಗ್ಲಾ? ಸ್ವಪ್ನ ಡಬ್ಬಿಯಲ್ಲಿ ಇಟ್ಟಂತಹ ಹಣವನ್ನು ತೆಗಿತಾ ಇದ್ದ. ಬೇಡ ರೀ, ಆ ಹಣನ ತೆಗಿಬೇಡಿ. ಅದು ಸ್ನೇಹನ ಹಾಸ್ಟೆಲ್ ಫೀಸ್ ಕಟ್ಲಿಕ್ಕೆ ತೆಗ್ದಿಟ್ಟಿದೀನಿ. ನಾಳೆ ಕಳ್ಸ್ಕೊಡ್ಬೇಕ್ರಿ. ಏಯ್, ನನಗೆ ಕುಡಿಲಿಕ್ಕೆ ಹಣ ಬೇಕು. ಆ ಸ್ನೇಹ ಓದಿ ಏನ್ ಮಾಡ್ತಾಳೆ? ಅವಳಿಗೆ ಬೇಗ ಮದುವೆ ಮಾಡಿ ಕಳ್ಸ್ಕೊಟ್ಬಿಡು. ಹೀಗೆ ವೀರೇಶಂ ಡಬ್ಬಿಯಲ್ಲಿರುವ ಹಣವನ್ನು ತೆಗೆದುಕೊಂಡು ಹೋದ. ಸ್ವಪ್ನ ಕೂತಲ್ಲೇ ಕೂತು ಕಣ್ಣೀರಾಗ್ತಾ ಇದ್ಲು. ಅದನ್ನು ನೋಡಿ ಅವಳ ತಾಯಿ ಕೂಡ ಮಲಗಿದಲ್ಲೇ ಕಣ್ಣೀರಾಗ್ತಾ ಇದ್ರು. ಪಟ್ನದಲ್ಲಿ ಈ ಕಡೆ ಸ್ನೇಹ ಹಾಸ್ಟೆಲ್ ಫೀಸ್ ಕಟ್ಟದಿದ್ರೆ ಹಾಸ್ಟೆಲಿಂದ ಹೊರಗೆ ಹೋಗು ಅಂತ ಹಾಸ್ಟೆಲ್ ವಾರ್ಡನ್ ಹೇಳಿದ್ರಿಂದ ಸ್ನೇಹ ಮನೆಗೆ ಕಾಲ್ ಮಾಡಿದ್ಲು. ಆಗ ಸ್ವಪ್ನ ಸ್ನೇಹನ ನೀನ್ ಮನೆಗ್ ಬಂದು ಹಣ ತಗೊಂಡೋಗು ಅಂತ ಹೇಳಿದ್ಲು. ಆದ್ರೆ ಮನೆಯಲ್ಲಿ ಸ್ವಪ್ನನ್ ಕೈಯಲ್ಲಿ 1 ರೂಪಾಯಿನೂ ಹಣ ಇರ್ಲಿಲ್ಲ. ತಾಳಿಯನ್ನು ಹಡ ಇಟ್ಟು ಕೊಡೋಣ ಅನ್ಕೊಂಡಿದ್ಲು. ಸ್ನೇಹ ಪಟ್ನದಿಂದ ಮನೆಗೆ ಬಂದ್ಲು. ಮನೆಗೆ ಬಂದ ಸ್ನೇಹನಿಗೆ ಸ್ವಪ್ನದ ಮುಖದಲ್ಲಿ ಆಗಿರುವ ಗಾಯವನ್ನು ನೋಡಿ ತನ್ನ ಭಾವ ಕುಡ್ಕೊಂಬಂದು ಹೊಡೆದಿರ್ಬೋದು ಅಂತ ಗೊತ್ತಾಯಿತು. ಅಕ್ಕ, ಏನಾಯ್ತಕ್ಕ? ಮುಖದಲ್ಲೇನ್ ಗಾಯ? ಭಾವ ಹೊಡೆದ್ರಾ? ಏನೇ ಇಲ್ಲ ಸ್ನೇಹ, ನಾನು ನೀರ್ ತೆಗಿಯಕ್ ಹೋಗೋಗ ಕೆಳಗ್ ಕಾಲ್ ಜಾರಿ ಬಿದ್ಬಿಟ್ಟೆ. ಸರಿ, ನೀನು ಫ್ರೆಶ್ ಅಪ್ ಆಗು, ಸಂಜೆ ದುಡ್ಡು ಕೊಡ್ತೀನಿ. ಅಕ್ಕ, ನಿಜ ಹೇಳಕ್ಕ, ಅಮ್ಮ ಕಣ್ಣಲ್ಲಿ ಕಣ್ಣೀರು, ನಿನ್ನ ಮುಖದ ಮೇಲೆ ಗಾಯ. ಇದು ಎರಡನ್ನು ನೋಡಿದ್ರೆ ಗೊತ್ತಾಗಲ್ವಾ? ಭಾವ ಕುಡ್ದು ಬಂದು ನಿನ್ನ ಹೊಡಿತಿದಾರಾ? ಹೌದಮ್ಮ ಸ್ನೇಹ, ನಿನ್ನ ಭಾವ ಕುಡ್ಕೊಂಡ್ಬಂದು ನಿನ್ನ ಅಕ್ಕನ ಹೊಡಿತಾ ಇದ್ದಾನೆ. ನಿನ್ನೆ ರಾತ್ರಿ ನಿನಗೋಸ್ಕರ ಕೂಡಿಟ್ಟ ಹಣನ ಕೂಡ ತಗೊಂಡೋಗ್ಬಿಟ್ಟ. ಇವಾಗ ನಿನಗೆ ಅವಳ ತಾಳಿನ ಅಡ ಇಟ್ಟು ಕೊಡೋಣ ಅಂತ ಇದ್ದಾಳೆ. ಏನು? ತಾಳಿನ ಅಡ ಇಟ್ಟು ಅಕ್ಕ ನನಗೆ ದುಡ್ಡು ಕೊಡಕ್ಕೆ ಹೊರಟಿದ್ದಾಳ? ಇಲ್ ನೋಡಕ್ಕ, ಅಂತ ವಿದ್ಯಾಭ್ಯಾಸ ನನಗ್ ಬೇಡ. ನಾನು ಓದೋದಿಲ್ಲ. ಸ್ನೇಹ, ಹುಚ್ಚು ಮಾತಲ್ಲ ಮಾತಾಡ್ಬೇಡ. ನೀನು ಚೆನ್ನಾಗಿ ಓದ್ಬೇಕು. ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಹೋದ್ರೆ ಮಾತ್ರ ಈ ಕಷ್ಟ ಎಲ್ಲ ತೀರೋದು. ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಬೇಕು. ಅದೇ ನಮ್ಮ ಕನಸು ಕೂಡ. ನೀನು ವಿದ್ಯಾಭ್ಯಾಸ ನಿಲ್ಸ್ಬಾರ್ದು. ಅಕ್ಕ, ನಾನು ನಿನ್ನ ಮಾತು ಕೇಳಿ ಓದ್ತೀನಕ್ಕ. ಆದ್ರೆ ಹಾಸ್ಟೆಲಿಗೆ ಹೋಗಿ ಓದೋದಿಲ್ಲ. ಇಲ್ಲೇ ಮನೆಯಲ್ಲೇ ಇದ್ಕೊಂಡು ಓದ್ತೀನಿ. ಹಾಸ್ಟೆಲಿಗೆ ಕಟ್ಟುವ ಹಣ ಇದ್ರೆ ಮನೆ ಖರ್ಚು ಸರಿಯಾಗುತ್ತೆ. ಆದ್ರೆ ಕಾಲೇಜು ಪಟ್ನದಲ್ಲಿದೆ. ಪ್ರತಿದಿನ ಹೋಗ್ಬೇಕಂದ್ರೆ ಬಸ್ ಚಾರ್ಜ್ ಖರ್ಚಾಗುತ್ತೆ ಅಲ್ವಾ? ಅಕ್ಕ, ಅದೆಲ್ಲ ನಾನ್ ನೋಡ್ಕೊತೀನಿ. ನೀನೇನು ಆಲೋಚನೆ ಮಾಡ್ಬೇಡ. ಹಾಗೆ ಅಂತ ಹೇಳಿ ಸ್ನೇಹ ಕಾಲೇಜಿಗೆ ಮರುದಿನ ತನ್ನ ಮನೆಯಿಂದನೇ ಹೊರಟೋದ್ಲು. ಅವಳಿಗೆ ಪ್ರತಿದಿನ ಬಸ್ಸಲ್ಲಿ ಹೋಗ್ಲಿಕ್ಕೆ ಹಣ ಇಲ್ಲ. ಅಕ್ಕನ್ ಜೊತೆ ಕೇಳಿದ್ರೆ ಭಾವ ಜಗಳ ಮಾಡ್ತಾನೆ ಎನ್ನುವ ಭಯ. ಅದ್ರಿಂದ ಕಾಲೇಜ್ ಹತ್ರನೇ ಇರುವ ಒಂದು ಸಣ್ಣ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ಲು. ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆಯ ತನಕ ಅಲ್ಲಿರುವ ಪಾತ್ರೆಗಳನ್ನು ತೊಳೆದು 9 ಗಂಟೆ ನಂತರ ಕಾಲೇಜಿಗೆ ಹೋಗುವುದು. ಒಂದು ದಿನ ಸ್ನೇಹನ ನೋಡಿ ಆ ಹೋಟೆಲ್ ಮ್ಯಾನೇಜರ್, ಏನಮ್ಮ, ಬೇಗ ಪಾತ್ರೆನ ತೊಳಿ, ಕಸ್ಟಮರ್ ಎಲ್ಲ ಕೂತಿದ್ದಾರೆ. ನೀನು ಬೇಗ ತೊಳೆದ್ರೆ ಮಾತ್ರ ಸಪ್ಲೈ ಮಾಡಕ್ಕಾಗೋದು. ಸರಿ ಸರ್.
ಹೀಗೆ ಸ್ನೇಹ ಪ್ರತಿದಿನ ಹೋಟೆಲಿಗೆ ಕೆಲ್ಸಕ್ಕೋಗಿ ಕಾಲೇಜಿಗೆ ಹೋಗುವಾಗ ಟೈಮ್ ಆಗ್ತಾ ಇತ್ತು. ಫಸ್ಟ್ ಪೀರಿಯಡ್ ತೆಗೆದುಕೊಳ್ಳುವ ಶಾಂತಿ ಮೇಡಮ್ ತುಂಬಾ ಸ್ಟ್ರಿಕ್ಟ್. ಕಾಲೇಜಲ್ಲಿ ಶಾಂತಿ ಮೇಡಮ್ ಪಾಠ ಮಾಡ್ತಾ ಇದ್ರು. ಸ್ನೇಹ ತುಂಬಾ ಆಯಾಸವಾಗಿ ಕಾಲೇಜಿಗೆ ಬಂದ್ಲು. ಮೇ ಐ ಕಮಿಂಗ್ ಮ್ಯಾಮ್? ಸ್ನೇಹ ಮತ್ತೆ ಲೇಟ್. ಹೌದು, ನಿನ್ಗೆ ವಿದ್ಯಾಭ್ಯಾಸದ ಬಗ್ಗೆ ಏನಾದ್ರೂ ಕಾಳಜಿ ಇದೆಯಾ? ಮ್ಯಾಮ್ ಸಾರಿ ಮ್ಯಾಮ್, ಬಸ್ ಲೇಟು. ಪ್ರತಿದಿನ ಬಸ್ ಲೇಟಾಗಿ ಬರ್ತಾ ಇದೆಯಾ ಅಥವಾ ನೀನ್ ಲೇಟಾಗಿ ಬರ್ತಾ ಇದೀಯಾ? ಇಂಥವ್ರು ನನ್ನ ಕ್ಲಾಸಲ್ಲಿ ಕೂರ್ಬಾರ್ದು. ಗೆಟ್ ಔಟ್. ಮ್ಯಾಮ್ ಪ್ಲೀಸ್ ಮ್ಯಾಮ್, ಇವತ್ತೊಂದಿನ ಎಕ್ಸ್ಕ್ಯೂಸ್ ಕೊಡಿ. ನೋ, ಹೀಗೆ ವಿದ್ಯಾಭ್ಯಾಸದ ಮೇಲೆ ಕಾಳಜಿ ಇಲ್ಲದವ್ರನ್ನ ನಾನು ಕಾಲೇಜಿಗೆ ಸೇರ್ಸ್ಕೊಳ್ಳಲ್ಲ. ಸ್ನೇಹ ಮರು ಮಾತನಾಡದೆ ಹೋಗಿ ಕ್ಲಾಸ್ ರೂಮಿಂದ ಹೊರಗಡೆ ನಿಂತ್ಲು. ತನ್ನ ಕಷ್ಟವನ್ನು ಯಾರಿಗೂ ಹೇಳಿಕೊಳ್ಳಲಿಲ್ಲ. ಕ್ಲಾಸ್ ರೂಮಲ್ಲಿ ಎಲ್ಲರೂ ಸ್ನೇಹನ ನೋಡಿ ನಗ್ತಾ ಇದ್ರು. ಇಂಥ ಮಕ್ಕಳಿಗೆ ವಿದ್ಯಾಭ್ಯಾಸದ ಬೆಲೆ ಗೊತ್ತಿಲ್ಲ ಅಂತ ಶಾಂತಿ ಮೇಡಮ್ ಕೂಡ ಬೇಜಾರ್ ಮಾಡ್ಕೊಂಡ್ರು. ಮಾತು ಸ್ನೇಹನ ಮನಸ್ಸಲ್ಲಿ ಮುಳ್ಳಿನಂತೆ ಚುಚ್ತಾ ಇತ್ತು. ಒಂದು ದಿನ ಭಾನುವಾರ, ಶಾಂತಿ ಮೇಡಮ್ ತನ್ನ ಕುಟುಂಬದವರ ಜೊತೆ ಸೇರಿ ಹೋಟೆಲಿಗೆ ಊಟಕ್ಕೆ ಅಂತ ಹೋಗಿದ್ರು. ಆ ಹೋಟೆಲಲ್ಲಿ ಸ್ನೇಹ ಕೆಲಸ ಮಾಡ್ತಾ ಇದ್ಲು. ಎಲ್ಲರೂ ತಿಂದಂತಹ ಪ್ಲೇಟ್ ಅನ್ನು ತೆಗಿತಾ ಇದ್ಲು. ಶಾಂತಿ ಮೇಡಮ್ ಸ್ನೇಹನ ನೋಡಿ ಶಾಕ್ ಆದ್ರು. ಸ್ನೇಹ, ನೀನಾ? ಸ್ನೇಹ ಶಾಂತಿ ಮೇಡಮ್ನ ನೋಡಿದ ಭಯದಿಂದ ಕೈಯಲ್ಲಿದ್ದ ಜಗ್ಗನ್ನು ಕೆಳಗೆ ಹಾಕಿದ್ಲು. ಏನ್ ಸ್ನೇಹ, ಸರಿಯಾಗಿ ಕೆಲಸ ಮಾಡಕ್ಕಾಗಲ್ವಾ? ಕೈಯಲ್ಲಿರುವ ಮಗ್ನ ಕೂಡ ಕೆಳಗಾಕ್ಬಿಟ್ಟೆ. ಹಲೋ, ನಿಲ್ಸ್ತೀರಾ? ಅವಳನ್ನ ಸ್ಟೂಡೆಂಟ್. ಶಾಂತಿ ಮೇಡಮ್ ಸ್ನೇಹನ ಹತ್ತಿರ ಕರೆದ್ರು. ಅವಳ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇತ್ತು. ಅವಳು ತಲೆಯನ್ನು ತಗ್ಗಿಸಿ, ಸ್ನೇಹ ಏನಾಯ್ತು? ನೀನು ಇಲ್ಲೇ ಕೆಲಸ ಮಾಡ್ತಾ ಇದ್ದೀಯಾ? ಅದಕ್ಕೇನಾ ಪ್ರತಿದಿನ ನೀನು ಕಾಲೇಜಿಗೆ ಲೇಟಾಗಿ ಬರೋದು? ಹೌದು ಮೇಡಮ್, ನನ್ನ ಅಕ್ಕನ ಮದ್ವೆ ಮಾಡ್ಕೊಂಡ ನನ್ನ ಭಾವ ತುಂಬಾನೇ ಕುಡಿಯೋರು. ನನ್ನ ಅಕ್ಕ ನನಗೋಸ್ಕರ ಅವಳ ತಾಳಿಯನ್ನೇ ಮಾರಕ್ಕೋದ್ಲು. ನಮ್ಮಮ್ಮ ಏನು ಮಾಡಲು ಸಾಧ್ಯವಾಗದೆ ಮಲಗಿದ್ದಾರೆ. ಅಕ್ಕನಿಗೆ ನಾನು ಭಾರವಾಗಿ ಇರಬಾರ್ದು ಅಂತ ನನ್ನ ಫೀಸ್ಗೋಸ್ಕರ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬೇಡಿ ಮೇಡಮ್, ಎಲ್ರೂ ನನ್ನ ನೋಡಿ ನಗ್ತಾರೆ ಆಮೇಲೆ. ಸ್ನೇಹನ ಮಾತು ಕೇಳಿ, ಅಯ್ಯೋ ಪಾಪ, ಇಷ್ಟೊಂದು ಕಷ್ಟಪಡುವ ಹುಡುಗಿಯ ಮೇಲೆ ತನ್ನ ಭಾವನೆ ತಪ್ಪಾಗಿದೆ ಅಂತ ಶಾಂತಿ ಮೇಡಮ್ ಕಣ್ಣಲ್ಲೇ ಕಣ್ಣೀರು ಬಂತು. ಅವರು ತುಂಬಾನೇ ಬೇಜಾರು ಮಾಡ್ಕೊಂಡ್ರು. ಸ್ನೇಹ, ನನ್ನನ್ನು ಕ್ಷಮಿಸಮ್ಮ, ನಾನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ನಿನ್ನ ಜವಾಬ್ದಾರಿ ಬಗ್ಗೆ ಗೊತ್ತಾಗದೆ ನಿನ್ನ ಕ್ಲಾಸ್ ರೂಮಿಂದ ಹೊರಗೆ ನಿಲ್ಸ್ಬಿಟ್ಟೆ. ನನ್ನನ್ನು ಕ್ಷಮಿಸಮ್ಮ. ನೀನು ನಿನ್ನ ಕುಟುಂಬಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿದೀಯಾ? ಮೇಡಮ್ ಪರವಾಗಿಲ್ಲ ಮೇಡಮ್. ಇಲ್ಲಿ ನೋಡು ಸ್ನೇಹ, ಇನ್ ಮುಂದೆ ಈ ಕೆಲ್ಸನ ನೀನ್ ಮಾಡ್ಬೇಡ. ನಿನ್ನ ಕಾಲೇಜ್ ಫೀಸ್ಗೆ, ಬಸ್ಸಿಗೆ, ನಿನ್ಗೆ ಏನೆಲ್ಲ ಬುಕ್ಸ್ ಬೇಕು ಎಲ್ಲದಕ್ಕೂ ಖರ್ಚೆಲ್ಲ ನಾನ್ ನೋಡ್ಕೋತೀನಿ. ಇನ್ ಮುಂದೆ ಈ ಕೆಲ್ಸ ನೀನ್ ಮಾಡ್ಬಾರ್ದು. ಮೇಡಮ್ ಬೇಡ ಮೇಡಮ್, ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲಮ್ಮ, ಗುರುವಾಗಿ ಇದು ನನ್ನ ಕರ್ತವ್ಯ. ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೋದ್ರೆ ಅದೇ ನನಗೆ ಕೊಡುವ ಗುರುದಕ್ಷಿಣೆ. ಶಾಂತಿ ಮೇಡಮ್ ಸಹಾಯದಿಂದ ಸ್ನೇಹ ಕೆಲಸವನ್ನು ಬಿಟ್ಟು ಅವಳ ಪೂರ್ತಿ ಸಮಯವನ್ನು ಓದ್ಲಿಕ್ಕೋಸ್ಕರ ಇಟ್ಕೊಂಡ್ಲು. ಶಾಂತಿ ಮೇಡಮ್ ಸ್ನೇಹನಿಗೆ ಸ್ಪೆಷಲ್ ಕ್ಲಾಸ್ನ ಕೂಡ ತೆಗೆದುಕೊಂಡ್ರು. 2 ವರ್ಷಗಳು ಕಳೆಯಿತು. ಸ್ನೇಹ ಫೈನಲ್ ಇಯರ್ ಅಲ್ಲಿ ಟಾಪರ್ ಆಗಿ ಬಂದ್ಲು. ಕ್ಯಾಂಪಸ್ ಇಂಟರ್ವ್ಯೂ ಅಲ್ಲಿ ಸ್ನೇಹನಿಗೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ತು. ಸ್ನೇಹ ಆಫರ್ ಲೆಟರ್ ತಗೊಂಡು ಮೊದಲು ಶಾಂತಿ ಮೇಡಮ್ನ ನೋಡಕ್ಕೋದ್ಲು. ಮೇಡಮ್ ಅವರ ಕಾಲಿಗೆ ಬಿದ್ದು, ಮೇಡಮ್ ನನಗೆ ಕೆಲಸ ಸಿಕ್ತು. ತಿಂಗಳಿಗೆ 50,000 ಸಂಬಳ. ಇದೆಲ್ಲ ನಿಮ್ಮಿಂದಾನೆ. ನೀವು ಮಾತ್ರ ನನಗೆ ಸಹಾಯ ಮಾಡದಿದ್ರೆ ನನ್ನ ವಿದ್ಯಾಭ್ಯಾಸ ಅವತ್ತೇ ಮುಗಿದೋಗ್ತಾ ಇತ್ತು. ಸ್ನೇಹ, ಇದೆಲ್ಲ ನಿನ್ನಿಂದಾನೇಮ್ಮ. ನೀನು ಹಿಡಿದ ಹಠದಿಂದಾನೆ ಇದೆಲ್ಲ ನಿನ್ಗೆ ಸಿಕ್ಕಿದ್ದು. ಮೊದ್ಲಿ ವಿಷಯನ ಅಕ್ಕ ಅಮ್ಮನ ಜೊತೆ ಹೇಳು. ಸ್ನೇಹನ ಕೈಯಲ್ಲಿ ಮೊದಲ ತಿಂಗಳ ಸಂಬಳ ಸ್ವೀಟ್ ಬಾಕ್ಸ್ ಅನ್ನು ತೆಗೆದುಕೊಂಡು ಮನೆಗೆ ಬಂದ್ಲು. ಅಕ್ಕ ತಗೋಕ್ಕ, ನನ್ನ ಮೊದಲ ತಿಂಗಳ ಸಂಬಳ. ಅಮ್ಮ ತಗೋಮ್ಮ ಸ್ವೀಟು, ನನಗೆ ದೊಡ್ಡ ಕೆಲಸ ಸಿಕ್ಕಿದೆ. ಸ್ನೇಹ, ನಿಜನಾ? ನನ್ನ ತ್ಯಾಗಕ್ಕೆ ಫಲ ಸಿಕ್ಕಿದೆ. ಸ್ನೇಹ, ಆ ಹಣನ ನನಗ್ ಕೊಡು. ನಾನು ತುಂಬಾ ಸಾಲ ಮಾಡಿದೀನಿ. ಈ ಹಣನ ತಗೊಂಡೋಗ್ ಕೊಟ್ಟು ತೀರಿಸ್ತೀನಿ. ಸಾಕು ನಿಲ್ಸ್ ಬಾವಾ. ಈ ಹಣ ಮೇಲೆ, ಈ ಮನೆ ಮೇಲೆ ನಿನಗೆ ಯಾವುದೇ ರೀತಿಯ ಹಕ್ಕಿಲ್ಲ. ಇಷ್ಟು ದಿನ ನನ್ನ ಅಕ್ಕನಿಗೆ ಹೊಡೆದು ಬಡ್ದು ಏನೆಲ್ಲ ಮಾಡಿದೀಯಾ? ಇನ್ ಮುಂದೆ ಅದು ಸಾಧ್ಯವಿಲ್ಲ. ಏನೇ ನನಗೆ ಎದುರುತ್ರ ಮಾತಾಡ್ತಾ ಇದೀಯಾ? ಇಲ್ ನೋಡು ಬಾವಾ, ನೀನು ಏಯಿ ಅಂತ ಹೇಳಿದ ತಕ್ಷಣ ಎದುರ್ಕೊಂಡೋಗಕ್ಕೆ ಮೊದ್ಲಿದ್ದ ಸ್ನೇಹ ಅಲ್ಲ. ನಾನು ಆಲೋಚನೆ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ನ ಒಳಗ್ ತಳ್ಬೋದು. ನಿಮಗೆ 2 ಆಪ್ಷನ್ ಇರೋದು. ಒಂದು, ಕುಡಿಯೋದ್ ಬಿಟ್ಬಿಟ್ಟು ಹೊಲದ ಕೆಲಸ ಮಾಡ್ಕೊಂಡು ಮನೆನ ಅಕ್ಕನ ನೋಡ್ಕೊಂಡಿರಿ. 2ನೇದು, ಜೈಲಲ್ಲಿ ಗಂಜಿ ಕುಡಿಯೋದು. ಯಾವ್ದು ಬೇಕು ಅಂತ ನೀವೇ ತೀರ್ಮಾನ ಮಾಡಿ. ಸ್ನೇಹನ ಕಣ್ಣಲ್ಲಿ ಆ ಕೋಪವನ್ನು ನೋಡಿ ವೀರೇಶಂ ಭಯಪಟ್ಟ. ಇನ್ನು ಏನು ಮಾಡಲು ಸಾಧ್ಯವಿಲ್ಲ ಅಂತ ಆಲೋಚನೆ ಮಾಡ್ದ. ಅವನು ಪಶ್ಚಾತ್ತಾಪ ಪಡ್ಲಿಲ್ಲ. ಅವಳನ್ನು ನೋಡಿ ಭಯಪಟ್ಟ. ಬೇಡ ಸ್ನೇಹ, ನಾನಿನ್ನು ಕುಡಿಯೋದಿಲ್ಲ. ನನ್ನ ಜೈಲಿಗೆಲ್ಲ ಕಳಿಸ್ಬೇಡ.
ಸ್ನೇಹ ಅವಳಿಗೆ ಬರುವ ಸಂಬಳದಿಂದ ಅವಳ ಅಕ್ಕನನ್ನು ಸಿಟಿಯಲ್ಲಿರುವ ಒಂದು ದೊಡ್ಡ ಹಾಸ್ಪಿಟ್ಲಲ್ಲಿ ತೋರಿಸಿ ಆನಂತರ ಅವರು ಎದ್ದು ಕೂತ್ಕೊಳ್ಳಲು ಸಾಧ್ಯವಾಗುವಂತೆ ವೀಲ್ ಚೇರಿಗೆ ಕೂರ್ಸಿದ್ಲು. ವೀರೇಶಂ ಕೂಡ ಕುಡಿಯೋದ್ ಬಿಟ್ಬಿಟ್ಟು ಹೊಲದ ಕೆಲಸ ಮಾಡ್ತಾ ಇದ್ದ. ಸ್ನೇಹ ಇಷ್ಟು ವರ್ಷಗಳಲ್ಲಿ ಅಕ್ಕನ ಮುಖದಲ್ಲಿ ನಗು ನೋಡಿದ್ಲು. ಆನಂತರ ಸ್ನೇಹ ಶಾಂತಿ ಮೇಡಮ್ಗೆ ಕಾಲ್ ಮಾಡಿ, ಹಲೋ ಶಾಂತಿ ಮೇಡಮ್, ಅಮ್ಮನಿಗೆ ಆಪರೇಷನ್ ಆಗಿದೆ, ಅಕ್ಕ ಜೀವನ ಚೆನ್ನಾಗಿದೆ, ಭಾವ ಕುಡಿಯೋದ್ ಬಿಟ್ಟಿದ್ದಾರೆ, ಥ್ಯಾಂಕ್ ಯು ಮೇಡಮ್. ತುಂಬಾ ಸಂತೋಷ ಸ್ನೇಹ, ಒಬ್ಳು ವಿದ್ಯಾರ್ಥಿ ಗೆದ್ರೆ ಆ ಗುರುವೇ ಗೆದ್ದ ಹಾಗೆ. ನೀನು ಪಾಠವನ್ನು ಮಾತ್ರ ಕಲೀಲಿಲ್ಲ, ಜೀವನವನ್ನು ಹೇಗೆ ಎದುರಿಸಬೇಕು ಅಂತಾನೆ ಕಲ್ತಿದೀಯಾ. ಒಬ್ರು ಗುರು ಆಲೋಚನೆ ಮಾಡಿದ್ರೆ ವಿದ್ಯಾರ್ಥಿಯ ಜೀವನ ಎಷ್ಟೊಂದು ಚೆನ್ನಾಗಿರುತ್ತೋ ಅದೇ ವಿದ್ಯಾರ್ಥಿ ಆಲೋಚನೆ ಮಾಡಿದ್ರೆ ಅವಳ ಕುಟುಂಬ ಎಷ್ಟೊಂದು ಚೆನ್ನಾಗಿ ಬರುತ್ತೋ ಸ್ನೇಹ ನಿರೂಪಿಸಿದ್ದಾಳೆ. ಕಷ್ಟಗಳು ಮನುಷ್ಯನ ಜೀವನದಲ್ಲಿ ಬಂದು ಹೋಗುತ್ತೆ, ಆ ಕಷ್ಟವೇ ಗೆಲುವಿನ ಮೆಟ್ಟಿಲು ಅಂತ ಮನುಷ್ಯ ತಿಳ್ಕೋಬೇಕು. ಅದು ಚಂದನಾಪುರ ಎನ್ನುವ ಒಂದು ಹಳ್ಳಿ. ಆ ಊರಿನಲ್ಲಿ ಒಂದು ಗುಡಿಸಲು ಮನೆ. ಆ ಮನೆಯಲ್ಲಿ ಪಾರ್ವತಮ್ಮ, ಅವರ ಮಗ ರವಿ, ಸೊಸೆಯಾದ ಸ್ವಪ್ನ ಇದ್ರು. ಪಾರ್ವತಮ್ಮ ಅವರ ಗಂಡನನ್ನು ಯಾವಾಗ್ಲೂ ಕಳ್ಕೊಂಡ್ರು. ಅವರೇ ಕಷ್ಟಪಟ್ಟು ಮಗನನ್ನು ಬೆಳೆಸಿದ್ರು. ಮಗನಾದ ರವಿಯನ್ನು ಒಬ್ಬನೇ ಮಗ ಅಂತ ಮುದ್ದಾಗಿ ಸಾಕಿದ್ರಿಂದ ಅವನು ಬೆಳೆಯುತ್ತಾನೆ ತುಂಬಾ ಸೋಮಾರಿಯಾಗೇನೆ ಬೆಳೆದ. ರವಿಗೆ ಮದ್ವೆಯನ್ನು ಮಾಡಿದ್ರೆ ಅವನಿಗೆ ಜವಾಬ್ದಾರಿ ಬರುತ್ತೆ ಅಂತ ಪಕ್ಕದೂರಿನಿಂದ ಸ್ವಪ್ನ ಎನ್ನುವ ಹುಡುಗಿ ಜೊತೆ ಮದ್ವೆ ಮಾಡಿಸಿದ್ರು. ಸ್ವಪ್ನ ನೋಡಲು ಸುಂದರವಾಗಿದ್ರು, ಅದೇ ರೀತಿ ಅವಳ ಬುದ್ಧಿವಂತಿಕೆ ಕೂಡ. ಅವಳು ತುಂಬಾನೇ ಚುರುಕಾಗಿ ಆ ಮನೆಗೆ ಕಾಲಿಟ್ಟ ತಕ್ಷಣ ಎಲ್ಲಾ ಜವಾಬ್ದಾರಿಯನ್ನು ಅವಳೇ ನೋಡ್ಕೊಳ್ತಾ ಇದ್ಲು. ಆದರೆ ರವಿಯ ವರ್ತನೆಯನ್ನು ನೋಡಿ ಅವಳು ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು. ಯಾಕೆ ಅಂದ್ರೆ ರವಿ ಬೆಳಿಗ್ಗೆ ಎದ್ದು ಅವನ ಗೆಳೆಯರ ಜೊತೆ ಸೇರಿ ಸುತ್ತಾಡ್ಕೊಂಡು ಹೀಗೆ ಇದ್ದ ಹೊಲವನ್ನು ಕೂಡ ಅಡ ಇಟ್ಟು ಅದರಿಂದ ಬರುವ ಹಣದಲ್ಲಿ ಖರ್ಚು ಮಾಡ್ಕೊಂಡಿದ್ದ. ಏನೇ ಹೇಳಿದ್ರು ಹೆಂಡತಿಯ ಮಾತನ್ನು ಕೇಳ್ತಾ ಇರ್ಲಿಲ್ಲ. ಪಾರ್ವತಮ್ಮನಿಗೆ ಸೊಸೆ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಅಂತ ಮಗನನ್ನು ಬೈತಾ ಇರ್ಲಿಲ್ಲ. ಅಮ್ಮ ಸ್ವಪ್ನ, ನನ್ ಮಗನ್ನ ಏನು ಹೇಳ್ಬೇಡಮ್ಮ, ಒಬ್ನೇ ಮಗ ಅಂತ ಮುದ್ದಾಗಿ ಸಾಕ್ಬಿಟ್ಟೆ, ಅವನ್ನ ಏನಾದ್ರೂ ಹೇಳಿದ್ರೆ ಮನೆ ಬಿಟ್ಟು ಹೊರಟೋಗ್ಬಿಡ್ತಾನೆ, ಅದ್ರಿಂದ ಏನು ಹೇಳಕ್ ಹೋಗ್ಬೇಡಮ್ಮ. ಅತ್ತೆ, ನಿಮ್ಮ ಪ್ರೀತಿನೇ ನಿಮ್ಮ ಮಗನನ್ನು ಸೋಮಾರಿಯಾಗಿ ಬೆಳೆಯಲು ಕಾರಣವಾಗಿರೋದು. ನೀವು ಒಬ್ನೇ ಮಗ ಏನಾದ್ರೂ ಹೇಳಿದ್ರೆ ಮನೆ ಬಿಟ್ಟು ಹೊರಟೋಗ್ಬಿಡ್ತಾರೆ ಅಂತ ಹೇಳಿ ಇವಾಗ ಅವರಿಗೆ ಜವಾಬ್ದಾರಿ ಅನ್ನೋದೇ ಇಲ್ದೆ ಹೋಗೋಯ್ತೋ. ಆ ದೇವ್ರು ಇದ್ದಾನಮ್ಮ, ಏನಾದ್ರೂ ಒಂದ್ ದಾರಿ ತೋರಿಸ್ತಾನೆ, ನೀನು ಚಿಂತೆ ಮಾಡ್ಬೇಡಮ್ಮ. ಸ್ವಪ್ನ ಅವಳ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಲು. ಹೀಗೆ ದಿನಗಳು ಕಳೆಯಿತು, ಆದ್ರೆ ಏನು ಮಾಡಲು ಸಾಧ್ಯವಾಗ್ಲಿಲ್ಲ. ಮನೆಯಲ್ಲಿರುವ ಬೆಲೆ ಬಾಳುವ ವಸ್ತುಗಳನ್ನು ಅಡ ಇಟ್ಟು ಜೀವನ ಸಾಗಿಸುವ ಪರಿಸ್ಥಿತಿ ಕೂಡ ಬಂತು. ರವಿ ಮಾತ್ರ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ಅವನ್ ಪಾಡಿಗೆ ಊರೆಲ್ಲ ಸುತ್ತಾಡ್ಕೊಂಡು ಸಂಜೆ ಸಮಯಕ್ಕೆ ಮನೆಗ್ ಬರ್ತಾ ಇದ್ದ. ಸ್ವಪ್ನ ಹಸಿವಲ್ಲಿ ಗಂಡ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ಲು. ಏ ಸ್ವಪ್ನ, ಏನೇ ಇನ್ನು ನಿದ್ರೆ ಮಾಡಿಲ್ವಾ? ನಂಗೆ ತುಂಬಾ ಹಸಿವಾಗ್ತಿದೆ, ಹೋಗಿ ಬಿಸಿ ಬಿಸಿ ಏನಾದ್ರು ತಗೊಂಬ ತಿನ್ಲಿಕ್ಕೆ. ಇಲ್ ನೋಡಿ, ಮನೇಲಿ ಅಡಿಗೆ ಮಾಡ್ಲಿಕ್ಕೆ ಏನೂ ಇಲ್ಲ, ಸ್ವಲ್ಪ ಹಿಟ್ಟಿತ್ತು, ಅದ್ರಲ್ಲಿ ನಿಮ್ಗೆ ರೊಟ್ಟಿ ಮಾಡಿ ಕೊಟ್ಟೆ. ಹಗ್ಲಿಡಿ ನಾನು ಏನು ತಿಂದಿಲ್ಲ, ತುಂಬಾ ನನಗೂ ಹಸಿವಾಗ್ತಿದೆ. ಏನೇ ನನಗೆ ತಿರುಗಿಸಿ ಮಾತಾಡ್ತೀಯಾ? ನಾನು ಗಂಡ್ಸ್ ಕಣೆ, ನನಗೆ ಊಟ ಹಾಕೋ ಜವಾಬ್ದಾರಿ ನಿಂದು. ಹಾಗಾದ್ರೆ ಆ ಜವಾಬ್ದಾರಿ ನಿಮಗೆ ನನ್ ಮೇಲೆ ಇಲ್ವಾ? ಪಾಪ ಹೆಂಡತಿ ಮನೇಲಿದ್ದಾಳಲ್ವಾ, ಊಟ ಮಾಡಿದ್ಲೋ ಇಲ್ವೋ, ಅವಳಿಗೋಸ್ಕರ ಏನಾದ್ರೂ ತಗೊಂಡೋಗ್ಬೇಕು ಅಂತ ನಿಮಗೆ ಯೋಚನೆ ಇಲ್ವಾ? ಏನೇ ನಿನ್ ಪುರಾಣನ ಆರಂಭಿಸ್ಬಿಟ್ಟ? ನೀನ್ ನನ್ಗೆ ಊಟ ಕೊಡೋದಿದ್ರೆ ಏನೇ, ನನ್ ಫ್ರೆಂಡ್ಸ್ ಮನೇಲಿ ಹೋಗಿ ತಿಂತೀನಿ. ಹಾಗೆ ಅಂತ ಮನೆಯಿಂದ ಹೊರಡುವಾಗ ಪಾರ್ವತಮ್ಮ ಅವನನ್ನು ತಡೆದ್ರು. ಲೇ ರವಿ, ಎಲ್ಲಿಗೋ ಹೋಗ್ತಾ ಇದ್ದೀಯಾ ಈ ರಾತ್ರಿ ಸಮಯದಲ್ಲಿ? ಅಮ್ಮ ಸ್ವಪ್ನ, ಅವನು ಏನೋ ಗೊತ್ತಿಲ್ದೆ ಮಾತಾಡ್ಬಿಟ್ಟ, ನೀನೇನು ಮಾತಾಡ್ಬೇಡಮ್ಮ. ಅತ್ತೆ, ಏನು ಮಾತಾಡ್ಬೇಡ ಅಂತ ಎಷ್ಟು ದಿನಕ್ಕತ್ತೆ ನಾನು ಇನ್ನು ಏನು ಮಾತಾಡದೇ ಇರೋದು? ನಾನ್ ಈ ಮನೇಲಿರೋದು ನಿಮ್ಗೆ ಭಾರ ಅನ್ಸಿದ್ರೆ ಹೇಳ್ಬಿಡಿ ಅತ್ತೆ, ನಾನು ನನ್ ತಾಯಿ ಮನೆಗೇನೆ ಹೊರಟೋಗ್ತೀನಿ. ಸ್ವಪ್ನ ಹಾಗೆ ಹೇಳಿದಾಗ ತಾಯಿ ಮಗ ಇಬ್ಬರು ತುಂಬಾನೇ ಭಯಪಟ್ರು. ಯಾಕೆ ಅಂದ್ರೆ ಅವನಿಗೆ ತನ್ನ ಹೆಂಡತಿ ಅಂದ್ರೆ ತುಂಬಾನೇ ಇಷ್ಟ. ಪಾರ್ವತಮ್ಮನಿಗೆ ಕೂಡ ಸೊಸೆ ಅಂದ್ರೆ ತುಂಬಾನೇ ಇಷ್ಟ. ಏಯ್ ಸ್ವಪ್ನ, ಹಾಗೆಲ್ಲ ಹೇಳ್ಬೇಡ ಕಣೆ, ನನ್ನ ಬಿಟ್ಟು ಹೋಗ್ಬೇಡ. ನನಗೆ ನಿನ್ನ ಬಿಟ್ಟು ಇರ್ಲಿಕ್ಕಾಗಲ್ಲ, ನಾನು ಬದ್ಲಾಗ್ತೀನಿ, ನಾಳೆಯಿಂದನೇ ಕೆಲ್ಸಕ್ಕೆ ಹೋಗ್ತೀನಿ. ನೀವು ನನಗೋಸ್ಕರ ಬದ್ಲಾಗ್ಬೇಕಾದ ಅವಶ್ಯಕತೆ ಏನೂ ಇಲ್ಲ ರೀ, ಪರವಾಗಿಲ್ಲ, ನಾನು ಹೀಗೇನೆ ಮನೇಲಿ ಸುಮ್ನೆ ಇರಲ್ಲ, ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅಯ್ಯೋ, ನೀನೇ ನಮ್ಮ ಕೆಲ್ಸಕ್ಕೆ ಹೋಗ್ತೀಯಾ? ನಿನಗೆ ವಿದ್ಯಾಭ್ಯಾಸ ಕೂಡ ಇಲ್ಲ. ಅತ್ತೆ, ನಾನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀನತ್ತೆ. ನಮ್ಮ ಊರಲ್ಲಿ ಸಂಜೆ ಸಮಯದಲ್ಲಿ ತಿನ್ಲಿಕ್ಕೆ ಏನೂ ಸಿಗೋದಿಲ್ಲ, ನಾನೊಂದ್ ಸಣ್ಣ ಅಂಗಡಿ ಹಾಕೊಂಡು ಟಿಫಿನ್ ಮಾರ್ತೀನಿ. ಸೊಸೆಯ ಮಾತು ಕೇಳಿ ಪಾರ್ವತಮ್ಮನಿಗೆ ತುಂಬಾ ಕೋಪ ಬಂತು. ಏನಮ್ಮ, ನೀನೋಗಿ ರಸ್ತೆಯಲ್ಲಿ ಕೂತ್ಕೊಂಡು ಟಿಫಿನ್ ಮಾರಾಟ ಮಾಡ್ತೀಯಾ? ರೋಡಲ್ಲಿರೋರು ನಮ್ಮ ಮನೆತನದ ಬಗ್ಗೆ ಏನ್ ಆಲೋಚನೆ ಮಾಡ್ತಾರೆ? ಇರೋ ಒಬ್ಬ ಮಗ ಕೆಲ್ಸಕ್ ಬಾರದವನು
ಅದಕ್ಕೆ ಸೊಸೆ ಈ ರೀತಿ ಕೆಲ್ಸಕ್ಕೆ ಇಳ್ದಿದ್ದಾಳೆ ಅನ್ಕೊಳಲ್ವಾ? ಮನೆ ಗೌರವ ಗೌರವ ಅಂತ ನನ್ನ ಮನೇಲಿ ಕೂರ್ಸಿದ್ರೆ ನನ್ನ ಹೊಟ್ಟೆ ಹಸಿವು ತೀರುತ್ತಾ ಅತ್ತೆ? ನಾವು ಕಷ್ಟಪಟ್ಟು ದುಡಿಯೋರು, ಕಷ್ಟಪಟ್ಟು ದುಡಿದ್ರೆ ಹೇಗತ್ತೆ ಮರ್ಯಾದೆ ಹೋಗುತ್ತೆ? ಕಷ್ಟಪಟ್ಟು ದುಡಿದ್ರೆ ಹಣದ ಜೊತೆ ಮರ್ಯಾದೆನೂ ಬರುತ್ತೆ. ಅಮ್ಮ, ಸ್ವಪ್ನ ಹೇಳಿದ್ದು ಕೂಡ ನಿಜನೇ ಕಣಮ್ಮ. ಇನ್ ಮುಂದೆ ಅವಳು ಯಾವ ಕೆಲಸ ಮಾಡ್ತಾಳೋ ಅವಳ ಜೊತೆ ನಾನು ಕೂಡ ಸಹಾಯ ಮಾಡ್ತೀನಿ. ಪಾರ್ವತಮ್ಮನಿಗೆ ಸೊಸೆ ತೆಗೆದುಕೊಂಡ ನಿರ್ಧಾರ ಇಷ್ಟವಾಗದಿದ್ರೂ ತನ್ನ ಮಗ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ಒಪ್ಕೊಂಡ್ರು. ಆ ನಂತರ ಸ್ವಪ್ನ ಅವಳ ಚಿನ್ನದ ಕಾಲ್ಗೆಜೆಯನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ, ಸ್ವಪ್ನ, ಇವತ್ ನೀನು ಏನ್ ಮಾಡ್ತೀಯಾ? ಇಡ್ಲಿ, ವಡ, ಪೂರಿ ಅಂತ ಮಾಡ್ತೀಯಾ? ಇಲ್ಲ ರೀ, ನಾನು ಡಿಫ್ರೆಂಟ್ ಆಗಿ ಗ್ರಾಮದ ಜನರ ಹೊಸ ರುಚಿಗೋಸ್ಕರ ಚಿಕನ್ ದೋಸೆ ವ್ಯಾಪಾರ ಮಾಡೋಣ ಅಂತ ಆಲೋಚನೆ ಮಾಡ್ಕೊಂಡಿದ್ದೀನಿ. ಏನು, ಚಿಕನ್ ದೋಸೆನಾ? ಅದೇಗಿರುತ್ತೆ? ಈ ಸ್ವಪ್ನ ಮಾಡುವ ದೋಸೆನ ನೀವು ತಿನ್ನಿ ಮೊದ್ಲು, ನೀವೇ ಆಶ್ಚರ್ಯ ಪಡ್ತೀರಾ. ನಾನು ಮಧ್ಯಾಹ್ನ ಮನೆಯಿಂದ ಹೊರಡುವಾಗನೇ ಬಿಸಿ ಬಿಸಿ ಚಿಕನ್ ಸಾರ್ನ ಮಾಡ್ಕೊಂಡ್ ಬಂದಿದ್ದೀನಿ. ದೋಸೆ ಮಾಡೋದು, ಅದ್ರ ಮೇಲೆ ಚಿಕನ್ ಹಾಕೋದು, ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ. ಪಾರ್ವತಮ್ಮನಿಗೆ ಸೊಸೆ ಚಿಕನ್ ಅಂತ ಹೇಳಿದ ತಕ್ಷಣ ಅವರಿಗೆ ಸ್ವಲ್ಪ ಕೋಪನೇ ಇತ್ತು. ಯಾಕೆ ಅಂದ್ರೆ ಸೊಸೆ ನಡು ಬೀದಿಯಲ್ಲಿ ನಾನ್ ವೆಜ್ ಅನ್ನು ವ್ಯಾಪಾರ ಮಾಡೋದು ಅವರಿಗೆ ಇಷ್ಟ ಆಗ್ಲಿಲ್ಲ. ಆ ದಿನ ಸಂಜೆ ಚಂದನಾಪುರ ಗ್ರಾಮದ ಬಸ್ ಸ್ಟ್ಯಾಂಡ್ ಬಳಿ ಚಿಕನ್ ದೋಸೆ ವ್ಯಾಪಾರವನ್ನ ಆರಂಭಿಸಿದ್ಲು. ಸ್ವಪ್ನ ಮುಖದಲ್ಲಿ ಸಣ್ಣ ನಗುವಿನೊಂದಿಗೆ ಶುದ್ಧವಾದ ಬಟ್ಟೆಯೊಂದಿಗೆ ನಿಂತಿದ್ಲು. ರವಿ ಕೂಡ ಅವಳ ಪಕ್ಕದಲ್ಲೇ ಇದ್ದ. ಮೊದಲು ಜನರು ಇದೇನೋ ಚಿಕನ್ ದೋಸೆ ಸಾಧಾರಣವಾಗಿರುತ್ತೆ ಅನ್ಕೊಂಡಿದ್ರು. ಇನ್ನು ಕೆಲವರು ಸ್ವಪ್ನನ್ ಬಳಿ ಬಂದು, ಏನಮ್ಮ, ಇದೇನ್ ಚಿಕನ್ ದೋಸೆ, ಇದ್ ಚೆನ್ನಾಗಿರುತ್ತಾ? ಇಲ್ ನೋಡಿ ಅಯ್ಯ, ಒಮ್ಮೆ ತಿಂದು ನೋಡಿ, ಚೆನ್ನಾಗಿಲ್ಲದಿದ್ರೆ ಹಣ ಬೇಡ. ಆ ಸಮಯ ನೋಡ್ತಾ ನಿಂತಾಗ ಅಲ್ಲಿ ಇಬ್ಬರು ಹುಡುಗರು ಬಂದ್ರು. ಸ್ವಪ್ನ ಬಿಸಿ ಬಿಸಿ ದೋಸೆಯನ್ನು ಉಯ್ದು ಮನೆಯಿಂದ ಮಾಡಿ ತಂದಂತಹ ಚಿಕನ್ ಸಾರ್ನ ಆ ದೋಸೆ ಮೇಲೆ ಉಯ್ದಾಗ ಅದರ ವಾಸನೆಗೆ ಜನರು ಇನ್ನಷ್ಟು ಜನ ಅಲ್ಲಿ ಬಂದು ಕ್ಯೂ ಅಲ್ಲಿ ನಿಲ್ಲಲಾರಂಭಿಸಿದ್ರು. ಆ ಹುಡುಗರು ಒಂದು ದೋಸೆಯನ್ನು ತೆಗೆದು ಬಾಯಿಯಲ್ಲಿ ಒಂದು ತುತ್ತು ಇಟ್ಟಾಗ ಆಶ್ಚರ್ಯದಿಂದ ಮೈಮರೆತು ಹೋದ್ರು. ಆಹಾ, ಎಷ್ಟೊಂದ್ ರುಚಿಯಾಗಿದೆ ಕಣೋ. ಆ ಸಾಫ್ಟ್ ಆಗಿ ದೋಸೆ ಬಾಯಲ್ಲಿಟ್ಟಾಗ. ಹೌದು ಕಣೋ, ನಾನು ಕೂಡ ಇಂಥ ಚಿಕನ್ ದೋಸೆನ ಇದುವರೆಗೂ ನನ್ನ ಲೈಫಲ್ಲಿ ತಿನ್ಲಿಲ್ಲ ಅಕ್ಕ, ಇನ್ನೊಂದು ಹಾಕಿ. ಅದನ್ನು ನೋಡಿದ ಇನ್ನು ಕೆಲವು ಜನರು ಆ ಗಾಡಿಯ ಸುತ್ತ ನಿಂತುಕೊಂಡ್ರು. ನನಗೆ 2 ದೋಸೆ, ನನಗೆ 3 ದೋಸೆ ಅಂತ ಬಂದ ಜನರು ಆರ್ಡರ್ ಮಾಡ್ತಾನೆ ಇದ್ರು. ಅವರು ಮನೆಯಿಂದ ತಂದಂತಹ ಹಿಟ್ಟುನು ಹಾಗೇನೆ ಚಿಕನ್ ಸಾರು ಕೂಡ 2 ಗಂಟೆಯಲ್ಲಿ ಎಲ್ಲನೂ ಖಾಲಿಯಾಗಿ ನಿಂತಿದ್ರು ಗಂಡ ಹೆಂಡತಿ. ಮೊದಲನೇ ದಿನನೇ ಊಹಿಸಲು ಸಾಧ್ಯವಾಗದಷ್ಟು ಲಾಭ ಬಂತು. ಗಂಡ ಹೆಂಡತಿ ಆ ಹಣವನ್ನು ತೆಗೆದುಕೊಂಡು ಹೋಗಿ ಪಾರ್ವತಮ್ಮನ ಕೈಯಲ್ಲಿ ಕೊಟ್ಟಾಗ ಅವರು ಕೂಡ ಮೌನವಾಗಿ ದೇವರ ಫೋಟೋ ಮುಂದೆ ಇಟ್ರು. ಹೀಗೆ ಆ ದಿನ ಕಳೆಯಿತು. ಮರುದಿನ ಎಂದಿನಂತೆ ದೋಸೆ ಅಂಗಡಿಗೆ ಬಂದ್ರು. ರವಿ ಕೂಡ ಪೂರ್ತಿಯಾಗಿ ಬದಲಾದ. ಬೆಳಿಗ್ಗೆ ಬೇಗ ಹೇಳೋದು, ಹೆಂಡತಿಗೆ ಕೆಲಸದಲ್ಲಿ ಸಹಾಯ ಮಾಡೋದು ಅಂತ ಎಲ್ಲಾ ಸಹಾಯವನ್ನು ಮಾಡ್ತಾ ಇದ್ದ. ಸಂಜೆ ತನಕ ಹೆಂಡತಿ ಜೊತೆ ಕೆಲಸ ಮಾಡೋದು, ಇದೇ ಅವನ ಲೋಕವಾಗಿತ್ತು. ಹೀಗೆ ನಿಧಾನವಾಗಿ ಲಾಭ ಬಂದು ಗಂಡ ಹೆಂಡತಿ ಇಬ್ರು ಮಾಡಿದ್ದ ಸಾಲವನ್ನೆಲ್ಲ ತೀರ್ಸಿದ್ರು. ಉಳಿದ ಹಣವನ್ನು ಪಾರ್ವತಮ್ಮ ಕೈಯಲ್ಲಿ ಕೊಡ್ತಾ ಇದ್ರು. ಪಾರ್ವತಮ್ಮನಿಗೆ ಸಂತೋಷ ಆದ್ರೂ ಆ ಸಂತೋಷ ಅವರ ಕಣ್ಣಲ್ಲಿ ಕಾಣ್ತಾ ಇರ್ಲಿಲ್ಲ. ಹೀಗಿರುವಾಗ ಒಂದು ದಿನ ಪಾರ್ವತಮ್ಮನ ಮಗಳು ಸ್ವಪ್ನಾಳ ನಾದಿನಿ ಲೀಲಾ ಮನೆಗೆ ಬಂದ್ಲು. ಲೀಲಾಲ ಗಂಡ ಪಟ್ನದಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್. ಆ ಗರ್ವ ಅವಳಿಗೆ ಯಾವಾಗ್ಲೂ ಇತ್ತು. ಬರ್ತಾ ಬರ್ತಾ ಊರಲ್ಲಿ ಮಾತಾಡುವವರ ಮಾತನ್ನು ಕೂಡ ಕೇಳ್ಕೊಂಡ್ಲು. ನಿನ್ನ ಅತ್ತಿಗೆ ಅಣ್ಣ ಇಬ್ರು ಸೇರ್ಕೊಂಡು ಊರಲ್ಲಿ ಚಿಕನ್ ದೋಸೆ ಮಾಡ್ತಿದ್ದಾರೆ, ತುಂಬಾ ರುಚಿಯಾಗಿದೆ ಅಂತ ಎಲ್ಲರೂ ಹೇಳುವುದನ್ನು ಕೇಳಿ ಮನೆಯೊಳಗೆ ಕಾಲಿಡ್ತಾನೆ ತಾಯಿ ಮೇಲೆ ಕಿರ್ಚಾಡಿದ್ಲು. ಏನಮ್ಮ ಇದು? ನಾನು ರಸ್ತೆಯಲ್ಲಿ ಬರುವಾಗ ಊರಿನವರೆಲ್ಲ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. ಅತ್ತಿಗೆ ನಡು ರಸ್ತೆಯಲ್ಲಿ ಕೂತ್ಕೊಂಡು ದೋಸೆ ಮಾರಾಟ ಮಾಡ್ತಿದ್ರೆ ನೀವು ಎಲ್ಲ ನೋಡ್ಕೊಂಡು ನಿಂತಿದ್ರಾ? ಅದಲ್ಲಮ್ಮ, ಮನೇಲಿರೋ ಕಷ್ಟಕ್ಕೆ, ಮನೆಯಲ್ಲಿ ತಿನ್ಲಿಕ್ಕೆ ಕಷ್ಟ ಬಂದ್ರೆ ಈ ರೀತಿ ಎಲ್ಲ ಕೆಲಸ ಮಾಡ್ತೀರಾ? ಈ ವಿಷಯ ಎಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಾದ್ರೆ ಆಮೇಲೆ ಈ ಊರಲ್ಲಿ ನಾನೀಗಮ್ಮ ತಲೆ ಎತ್ಕೊಂಡ್ ನಡೆಯೋದು. ಇಲ್ಲಿ ನೋಡಿ ಅತ್ತಿಗೆ, ಸ್ವಲ್ಪ ನಿಲ್ಲಿಸ್ತೀರಾ? ಆ ಗಾಡಿಯಿಂದಾನೆ ಇವತ್ ನಾವು 3 ಹೊತ್ತು ಅನ್ನ ತಿಂತಾ ಇದೀವಿ. ನಿಮ್ಮ ಅಣ್ಣ ಮಾಡಿರುವ ಸಾಲನ ಕೂಡ ತೀರ್ಸಿದೀವಿ. ಓಹೋ, ಬರ್ಬೇಕು. ಸಂಪಾದನೆ ಮಾಡ್ತಾ ಇದ್ದೀರಾ ಅಂತ ದುರಂಕಾರ ಕೂಡ ಬಂದ್ಬಿಟ್ಟಿದೆ. ನೀನು ಅಲ್ಲಿ ವ್ಯಾಪಾರ ಮಾಡುವಾಗ ಎಷ್ಟು ಗಂಡಸರು ಬಂದ್ ನಿನ್ ಮುಂದೆ ನಿಲ್ತಾರೆ. ಅವರು ದೋಸೆ ತಿನ್ಲಿಕ್ಕೆ ಬರ್ತಾ ಇದ್ದಾರೋ ಅಥವಾ ನಿನ್ನ ನೋಡ್ಲಿಕ್ಕೆ ಬರ್ತಿದ್ದಾರೋ ಯಾರಿಗ್ ಗೊತ್ತು? ಆ ಮಾತು ಸ್ವಪ್ನನ ಎದೆಗೆ ಚುಚ್ಚಿದಂತಾಯಿತು. ಛೀ, ಏನ್ ಮಾತಾಡ್ತಾ ಇದ್ದೀರಾ? ನಾನು ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದೀನಿ. ಏ ಲೀಲಾ, ಬಾಯಿ ಮುಚ್ಚೆ. ನನ್ನ ಹೆಂಡತಿ ಸ್ವಪ್ನದ ಬಗ್ಗೆ ಇನ್ನು ಒಂದ್ ಮಾತಾಡಿದ್ರೆ ನಾಲಿಗೆ ಕತ್ತರಿಸ್ಬಿಡ್ತೀನಿ. ಅವಳು ದೇವತೆ, ನಮ್ಮ ಮನೆ ಮರ್ಯಾದೆ ಕಾಪಾಡಿದ ದೇವತೆ. ಓಹೋ, ಅಣ್ಣ ಕೂಡ ಅತ್ತಿಗೆ ಸೆರಗ ಇಟ್ಕೊಂಡು ಸುತ್ತಾಡ್ತಾ ಇದ್ದಾನಾ?
ಸರಿ ಸರಿ, ಇವಾಗ ನನ್ ದಾರಿನ ನಾನ್ ನೋಡ್ಕೋತೀನಿ. ಹೀಗೆ ಮನೆಯಿಂದ ಕೋಪದಿಂದ ಹೊರಟೋಗೋದ್ ಮಾತ್ರ ಅಲ್ಲದೆ ಆ ಊರಿನ ಹೆಲ್ತ್ ಇನ್ಸ್ಪೆಕ್ಟರಿಗೆ ಸ್ವಪ್ನ ಬಗ್ಗೆ ತಪ್ಪು ಅಭಿಪ್ರಾಯ ಬರುವ ಹಾಗೆ ಕಂಪ್ಲೇಂಟ್ ಅನ್ನು ಕೂಡ ಮಾಡಿದ್ಲು. ನಮ್ಮ ಊರಿನಲ್ಲಿ ಸ್ವಪ್ನ ಎನ್ನುವವಳು ಚಿಕನ್ ದೋಸೆಯನ್ನು ಮಾಡಿ ವ್ಯಾಪಾರವನ್ನು ಮಾಡ್ತಾ ಇದ್ದಾಳೆ. ಅವಳು ಹಾಳಾಗಿರುವ ಚಿಕನ್ ಎಲ್ಲ ತಂದು ಹೀಗೆ ವ್ಯಾಪಾರ ಮಾಡೋದ್ರಿಂದ ತುಂಬಾ ಜನಕ್ಕೆ ವಾಂತಿ ಭೇದಿ ಕೂಡ ಆಗಿದೆ. ಆ ದಿನ ಸಂಜೆ ಸ್ವಪ್ನ ಅವಳ ಅಂಗಡಿ ಹತ್ರ ತುಂಬಾ ಜನ ಕೂಡಿದ್ರು. ಆವಾಗ ಪೊಲೀಸರು, ಹೆಲ್ತ್ ಇನ್ಸ್ಪೆಕ್ಟರ್ ಕೂಡ ಅಲ್ಲಿಗೆ ಬಂದಿದ್ರು. ಇಲ್ಲಿ ಯಾರಮ್ಮ ಸ್ವಪ್ನ? ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ. ನೀವು ಹಾಳಾಗಿರುವ ಚಿಕನ್ ಇಂದ ಅಡಿಗೆ ಮಾಡ್ತಿದ್ದೀರಂತೆ. ಆ ಮಾತು ಕೇಳಿ ಸ್ವಪ್ನ, ರವಿ ಆಶ್ಚರ್ಯಪಟ್ರು. ಅಲ್ಲಿರುವ ಜನರು ಕೂಡ ಆಶ್ಚರ್ಯಪಟ್ರು. ಅಯ್ಯೋ, ಹಾಗೆಲ್ಲ ಏನು ಇಲ್ಲ ರೀ. ನಾನು ಪ್ರತಿದಿನ ಫ್ರೆಶ್ ಆಗಿರುವ ಚಿಕನ್ನ ತಂದು ನಾನೇ ಸ್ವತಃ ನನ್ನ ಕೈಯಾರೆ ಶುದ್ಧ ಮಾಡಿ ಸಾರ್ ಮಾಡ್ತಿದ್ದೀನಿ. ಬಾಯಿ ಮುಚ್ಚಮ್ಮ, ಮೊದ್ಲು ಆ ಚಿಕನ್ನ ಇಲ್ಲಿ ತಗೊಂಬಾ. ಹೀಗೆ ಹೆಲ್ತ್ ಇನ್ಸ್ಪೆಕ್ಟರ್ ಬಂದು ಆ ಚಿಕನ್ ಸಾರನ್ನು ನೋಡಿದ್ರು. ಅದು ಕೂಡ ತುಂಬಾ ಶುದ್ಧವಾಗಿ ಪರಿಮಳ ಬರ್ತಾ ಇತ್ತು. ಅದೇ ರೀತಿ ಅವರು ತಯಾರಿಸುವ ಹಿಟ್ಟನ್ನು ಕೂಡ ನೋಡಿದ್ರು. ಅದು ಕೂಡ ಸ್ವಚ್ಛವಾಗಿತ್ತು. ಏನ್ರಿ, ನೀವು ಪ್ರತಿದಿನ ಇವ್ರ ಅಂಗಡಿಯಲ್ಲೇ ಬಂದ್ ತಿನ್ನದಾ? ಯಾರಿಗಾದ್ರೂ ಇದ್ರಿಂದ ಏನಾದ್ರೂ ತೊಂದರೆ ಏನಾದ್ರೂ ಉಂಟಾಗಿದ್ಯಾ? ಅಯ್ಯಯ್ಯೋ, ಏನ್ರಿ ಸರ್ ನೀವು ಹಿಂಗ್ ಮಾತಾಡ್ತಾ ಇದ್ದೀರಾ? ನಾವು ಎಷ್ಟೋ ದಿನದಿಂದ ಇಲ್ಲೇ ತಿಂತಾ ಇದ್ದೀವಿ. ತಾಯಿ ಅಂತವ್ರು ಇವ್ರು. ನಮಗೆ ಎಷ್ಟ್ ಚೆನ್ನಾಗಿ ಅಡಿಗೆ ಮಾಡಿ ಕೊಡ್ತಾ ಇದ್ದಾರೆ. ಯಾರೋ ನಿಮ್ ಜೊತೆ ಇವ್ರ ಬಗ್ಗೆ ತಪ್ಪಾಗಿ ಪುಕಾರ್ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರಿಗೆ ವಿಷಯ ಏನು ಅಂತ ಅರ್ಥವಾಯಿತು. ಅವರು ಲೀಲಾನ ಕೋಪದಿಂದ ನೋಡಿದ್ರು. ಲೀಲಾ ಕೂಡ ದೂರದಿಂದ ನೋಡ್ತಾ ನಿಂತಿದ್ಲು. ಆವಾಗ ಹೆಲ್ತ್ ಇನ್ಸ್ಪೆಕ್ಟರ್ ಲೀಲನ್ ಜೊತೆ, ಇಲ್ ನೋಡಮ್ಮ, ನೀನ್ ಮಾಡಿರುವ ಅಡಿಗೆ ತುಂಬಾನೇ ರುಚಿಯಾಗಿ ತುಂಬಾ ಶುದ್ಧವಾಗಿದೆ. ಯಾರೋ ನಿನ್ಗೆ ಇಷ್ಟ ಆಗದೇ ಇರೋರು ನಿನ್ ಮೇಲೆ ಪುಕಾರ್ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಲೀಲನ ಹತ್ತಿರ ಹೋಗಿ, ಇಲ್ ನೋಡಮ್ಮ, ಚೆನ್ನಾಗಿ ಬದುಕಬೇಕು ಅಂತ ಇರುವವರ ಮೇಲೆ ಸುಮ್ನೆ ತಪ್ಪಾಗಿ ಪುಕಾರೆಲ್ಲ ಕೊಟ್ರೆ ಆಮೇಲೆ ನಿನ್ನ ಎತ್ಕೊಂಡೋಗಿ ಸ್ಟೇಷನ್ ಒಳಗೆ ಇಡ್ತೀನಿ. ಹೋಗಿ ಇಲ್ಲಿಂದ. ಲೀಲನಿಗೆ ಪೊಲೀಸ್ ಆಗಿ ಹೇಳಿದಾಗ ತುಂಬಾನೇ ನಾಚಿಕೆ ಆಯಿತು. ಆ ಊರಿನ ಜನರು ಕೂಡ ಸರಿಯಾಗಿ ಲೀಲಾನ ಬೈತಾ ಇದ್ರು. ಈ ವಿಷಯ ಮನೆಯಲ್ಲಿರುವ ಅತ್ತೆಯಾದ ಪಾರ್ವತಮ್ಮನಿಗೆ ಗೊತ್ತಾಯಿತು. ಅವರು ತಕ್ಷಣ ಲೀಲಾ ಅಂಗಡಿ ಹತ್ರ ಇರುವುದನ್ನು ನೋಡಿ ಅಲ್ಲಿಗೆ ಬಂದು ಲೀಲನ ಕೆನ್ನೆಗೆ 2 ಏಟು ಬಾರಿಸಿದ್ರು. ಛೀ, ನೀನು ಈ ಹೊಟ್ಟೆಲಿ ಹುಟ್ಟಿದೆ ಅಂತ ಯೋಚನೆ ಮಾಡಿದ್ರೇನೆ ನನಗೇನೆ ನನ್ನ ನೋಡಿದ್ರೆ ನಾಚಿಕೆ ಆಗ್ತದೆ. ನನ್ ಸೊಸೆ ನನ್ ಮನೆ ಗೌರವನ ನಿಲ್ಲಿಸ್ಬೇಕು ಅಂತ ರಸ್ತೆಯಲ್ಲಿ ಬಂದು ಕಷ್ಟಪಟ್ರೆ ಅವಳ ಮೇಲೇನೆ ಸುಳ್ಳು ಹೇಳ್ತೀಯಾ? ಅಮ್ಮ ಸ್ವಪ್ನ, ನನ್ನನ್ನು ಕ್ಷಮಿಸಮ್ಮ. ಮೊದ್ಲು ನೀನು ಹೀಗೆ ರಸ್ತೆಯಲ್ಲಿ ದೋಸೆ ವ್ಯಾಪಾರ ಮಾಡ್ತೀಯ ಅಂತ ಹೇಳಿದಾಗ ನನಗೂ ಕೂಡ ಯಾಕೋ ಒಂಥರ ಬೇಜಾರಾಗಿತ್ತು. ಕಷ್ಟಪಟ್ಟು ದುಡಿಯುವ ನಿನ್ನ ಮುಂದೆ ನನ್ನ ಮಗಳ ಗರ್ವ ಕೇವಲವಾದದ್ದು. ಇನ್ ಮುಂದೆ ನಾನು ಕೂಡ ನಿನಗೆ ಸಹಾಯ ಮಾಡ್ತಾ ಕೆಲಸ ಮಾಡ್ಕೋತೀನಿ. ಹೀಗೆ ಪಾರ್ವತಮ್ಮ ಸ್ವಪ್ನ ಹತ್ತಿರ ಹೋಗಿ ಅವಳ ಕೈಯನ್ನು ಹಿಡ್ಕೊಂಡು ಕೇಳಿದ್ರು. ಪಾರ್ವತಮ್ಮ ಗಾಡಿ ಹತ್ರನೇ ಕೂತ್ಕೊಂಡು ಬಂದ ಕಸ್ಟಮರ್ ಜೊತೆ ಹಣವನ್ನು ತಗೊಳ್ತಾ ಇದ್ರು. ರವಿ ತನ್ನ ಹೆಂಡತಿಗೆ ದೋಸೆ ಮಾಡೋದ್ರಲ್ಲಿ ಸಹಾಯ ಮಾಡ್ತಿದ್ದ. ಸ್ವಪ್ನ ನಗ್ನಗ್ತಾ ಎಲ್ಲರಿಗೂ ದೋಸೆ ಮಾಡಿ ಕೊಡ್ತಾ ಇದ್ರೆ ಲೀಲನಿಗೆ ತನ್ನ ತಪ್ಪಿನ ಅರಿವಾಯಿತು. ಅತ್ತಿಗೆ, ನನ್ನ ಕ್ಷಮಿಸ್ಬಿಡಿ. ನನಗೆ ಇರುವ ಹಣದ ಗರ್ವದಿಂದ ನಾನು ನಿಮ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಪರವಾಗಿಲ್ಲ ಅತ್ತಿಗೆ, ನಡೆದಿದ್ದೇನೋ ನಡೆದೋಯ್ತು. ನಾವಿಬ್ರು ಒಂದೇ ಕುಟುಂಬ ತಾನೇ. ಆ ದಿನದಿಂದ ಚಂದನಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ವಪ್ನ ಚಿಕನ್ ದೋಸೆ ಕೇವಲ ಒಂದು ಟಿಫಿನ್ ಅಂಗಡಿಯಲ್ಲ, ಅವಳೊಬ್ಬಳು ಹಳ್ಳಿಯ ಸೊಸೆಯಾದ ಆತ್ಮ ಗೌರವಕ್ಕೆ, ಕಷ್ಟಪಡುವ ತತ್ವಕ್ಕೆ, ಕುಟುಂಬದೊಡನೆ ಇರುವ ಪ್ರೀತಿಗೆ ಚಿಹ್ನೆಯಾಗಿ ನಿಂತ್ಲು. ಪಾರ್ವತಮ್ಮ ತನ್ನ ಸೊಸೆಯನ್ನು ನೋಡಿ ಗರ್ವಪಟ್ರು. ಗಂಡನಾದ ರವಿ ಕೂಡ ಹೆಂಡತಿಗೆ ಸಹಾಯ ಮಾಡುತ್ತಾ ಒಳ್ಳೆ ಗಂಡ ಎನಿಸಿಕೊಂಡ.